ಆನೇಕಲ್ ವಿಧಾನಸಭಾ ಕ್ಷೇತ್ರದ ಉಸ್ಕೂರು ಗ್ರಾಮದ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಧುರಮ್ಮ ದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಬಿಜೆಪಿ ಮುಖಂಡರಾದ ಉಸ್ಕೂರು ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಮಾಜಿ ಸಚಿವರಾದ ಎ ನಾರಾಯಣಸ್ವಾಮಿರವರು ಉಸ್ಕೂರು ಮಧುರಮ್ಮ ದೇವಿಯ ಆಶೀರ್ವಾದ ಪಡೆದುಕೊಂಡು ನಂತರ ರಸಮಂಜರಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕನಾಗಮಂಗಲ ಗುರು, ಗಟ್ಟಹಳ್ಳಿ ಆಂಜಿನಪ್ಪ, ಸುರೇಶ್ ರೆಡ್ಡಿ, ಸಾಗರ್, ಬಿಜೆಪಿ ಮುಖಂಡರು ಹಾಗೂ ಸಾರ್ವಜನಿಕರು, ಗ್ರಾಮಸ್ಥರು ಭಾಗವಹಿಸಿದರು. ಈ ಭಾಗದ ಉಸ್ಕೂರು ಮಧುರಮ್ಮ ದೇವಿಯ ದರ್ಶನಕ್ಕೆ ಮಧುರಮ್ಮ ದೇವಿಯ ದರ್ಶನವನ್ನು ಪಡೆದು ಈ ಭಾಗದ ಪ್ರತಿ ಕುಟುಂಬಕ್ಕೆ ತಾಯಿಯ ಆಶೀರ್ವಾದವನ್ನು ಅಷ್ಟೈಶ್ವರ್ಯ ಆರೋಗ್ಯವನ್ನು ದಯಪಾಲಿಸ್ತೆ ಅಂತೇಳಿ ಬಂದಿರತಕ್ಕಂಥ ಈ ಭಾಗದ ಸಮಸ್ತ ನಾಗರಿಕರಿಗೆ ಆ ದೇವಿಯ ಆಶೀರ್ವಾದ ದಯಪಾಲಿಸಿ ಅಂತೇಳಿ ಮೊದಲು ತಮ್ಮಲ್ಲಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಪ್ರತಿ ವರ್ಷ ಬೆಂಗಳೂರಿನ ಗ್ರಾಮೀಣ ಭಾಗದ ನೂರಾರು ವರ್ಷಗಳಿಂದ ಮಧುರಮ್ಮ ಜಾತ್ರೆ ನಡೀತದೆ. ಕರ್ನಾಟಕ, ತಮಿಳುನಾಡು ಅನೇಕ ರಾಜ್ಯಗಳಿಂದ ಈ ದೇವಿಯ ದರ್ಶನಕ್ಕೆ ಪ್ರತಿ ವರ್ಷ 3 ದಿನಗಳ ಕಾಲ ಜಾತ್ರೆಯ ಅಲ್ಲಿ ಭಾಗವಹಿಸಿ ಈ ಭಾಗದ ಜನತೆಗೆ ವಿಶೇಷವಾದಂಥ ಸಹಕಾರ ನೀಡುವ ದಿಕ್ಕಿನಲ್ಲಿ ದೇವಿಯ ಜಾತ್ರೆ ಆಗ್ತದೆ. ಅದರ ಜೊತೆಗೆ ಈ ಭಾಗದ ಅನೇಕ ಗ್ರಾಮೀಣ ಪ್ರದೇಶದ ಜನತೆ ಜಾತ್ರೆಯ ಸಮಯದಲ್ಲಿ ದೇವರನ್ನ ಎಳೆಯೋದ್ರ ಮುಖಾಂತರ ಈ ಭಾಗದ ಜನತೆ ಆ ತೇರನ್ನ ನೋಡಲಿಕ್ಕೆ ಸಾವಿರಾರು ಮಂದಿ ಬರ್ತಾರೆ. ವಿಶೇಷವಾಗಿ ಯುವಕರು
ಆ ತೇರನ್ನು ಎಳೆಯುವ ಕಾಯಕದಲ್ಲಿ ಭಾಗವಹಿಸ್ತಾರೆ. ಆ ಶುಭ ಸಂದರ್ಭದಲ್ಲಿ ಪ್ರತಿ ವರ್ಷ ಈ ಭಾಗದಲ್ಲಿ ನಮ್ಮ ಈ ಭಾಗದ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿದ್ದಂಥ ನಮ್ಮ ಶ್ರೀನಿವಾಸ್ ಅವರು, ಆಂಜನಪ್ಪನವರು, ವೆಂಕಟೇಶ್ ಗುರೂರವರು, ಕುಮಾರ್ ಅವರು, ರಮೇಶ್ ಅವರು, ಸಾಗರ್ ಅವರು, ಅನೇಕ ಮುಖಂಡರು, ನಮ್ಮ ಕಾವೇರಪ್ಪನವರನ್ನು ಒಳಗೊಂಡಂತೆ ನಮ್ಮ ಪಕ್ಷದ ಅಧ್ಯಕ್ಷರು ಸುರೇಶ್ ರೆಡ್ಡಿ ಅವರು, ವಿಶೇಷವಾಗಿ ಅನೇಕ ಯುವಕರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದ ಒತ್ತನ್ನು ನೀಡಿ ರಸದ ಒತ್ತಡವನ್ನು ಆರ್ಕೆಸ್ಟ್ರಾ ಮುಖಾಂತರ ನೀಡಿ ಇದರ ಮುಖಾಂತರ ಈ ಭಾಗದ ದೇವಿಯ ಆಶೀರ್ವಾದ ಪಡೆಯಲಿಕ್ಕೆ ಬಂದಿರ್ತಕ್ಕಂಥ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹಕಾರವನ್ನು ನೀಡಬೇಕಂತೇಳಿ ಈ ಭಾಗದ ಜನತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಈ ಜಾತ್ರೆಗೆ ಸಹಕಾರ ಆಶೀರ್ವಾದ ದೇವಿಯ ಆಶೀರ್ವಾದಕ್ಕೆ ಬಂದಿರತಕ್ಕಂಥ ಮಹನೀಯರಿಗೆ ಅಷ್ಟೈಶ್ವರ್ಯ ಆರೋಗ್ಯ ದಯಪಾಲಿಸಿ ಅಂತೇಳಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ತಮಗೆ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮೊದಲನೆಯದಾಗಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಎಲ್ಲ ಭಕ್ತಾದಿಗಳಿಗೂ ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ದೇವಾಲಯ ಮದ್ದೂರಮ್ಮ ದೇವಿ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಆನೇಕಲ್ ತಾಲೂಕಿನ ಹೆಮ್ಮೆಯ ಸುಪುತ್ರರು, ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಆನೇಕಲ್ ತಾಲೂಕಿನ ಹೆಮ್ಮೆಯ ಸುಪುತ್ರರು ಭಾರತ ದೇಶದ ಮಂತ್ರಿಗಳಾಗಿ ದೇಶವನ್ನು ಆಳಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಆ ಕಾರಣದಿಂದ ನಾನು ಮಾನ್ಯ ಶ್ರೀ ಎ ನಾರಾಯಣ ಸ್ವಾಮಿ ಅಣ್ಣನವರನ್ನು ಆನೇಕಲ್ ತಾಲೂಕಿನ ಹೆಮ್ಮೆಯ ಸುಪುತ್ರರು ಅಂತ ಕರಿತೇನೆ. ಇದು ಆನೇಕಲ್ ತಾಲೂಕಿನ ಸೌಭಾಗ್ಯ. ಮತ್ತು ಇಂತಹ ಒಂದು ಕಾರ್ಯಕ್ರಮಗಳನ್ನು ಸತತವಾಗಿ 20 ವರ್ಷಗಳಿಂದ ಈ ಭಾಗದ ಭಾರತೀಯ ಜನತಾ ಪಕ್ಷದ ಮುಖಂಡರಾದಂಥ ಶ್ರೀಯುತ ಡಿ ಶ್ರೀನಿವಾಸ್ ಅಲಿಯಾಸ್ ವಿಡಿಯೋ ಶ್ರೀನಪ್ಪನವರು ಸತತವಾಗಿ 20 ವರ್ಷಗಳಿಂದಲೂ ಇಂತಹ ಒಂದು ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ಈ ಭಕ್ತಾದಿಗಳಿಗೆ ಮನೋರಂಜನೆಯನ್ನು ಒದಗಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮಗಳನ್ನು ತಮ್ಮ ಸಂಗಡಿಗರೊಂದಿಗೆ ಸ್ನೇಹಿತರೊಂದಿಗೆ ಒಡಗೂಡಿ ಸತತವಾಗಿ ಈ ಕಾರ್ಯಕ್ರಮವನ್ನು ಆಚರಿಸಿಕೊಳ್ತಾ ಬರ್ತಾ ಇರ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತಾಯಿ ಮದ್ದೂರಮ್ಮನಲ್ಲಿ ಅವರಿಗೆ ಹೆಚ್ಚಿನ ಇನ್ನೂ ಒಂದು ಶಕ್ತಿ ಕೊಡುವಂತೆ ಪ್ರಾರ್ಥಿಸುತ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನಿಲ್ಲಿ ಹೆಚ್ಚಿಗೆ ಮಾತಾಡೋಕೆ ಬಯಸಲ್ಲ. ತಾವೆಲ್ಲರೂ ಈ ವೇದಿಕೆಯ ಮೇಲೆ ಮನೋರಂಜನೆಯನ್ನು ನೋಡೋಕೆ ಇಷ್ಟಪಡೋದ್ರಿಂದ ಮತ್ತೊಮ್ಮೆ ತಮಗೆಲ್ಲರಿಗೂ ಮದ್ದೂರಮ್ಮ ದೇವಿ ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆಯ ಮೇಲೆ ಉಪಸ್ಥಿತಿರುವ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೇಂದ್ರ ಸಚಿವರಾದಂತಹ ಮ್ಯಾನ್ಸಮ್ಮನವರಿಗೆ ಈ ಭಾಗಕ್ಕೆ ಬಂದಿದ್ದಕ್ಕೆ ಸ್ವಾಗತ ಕೋರುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ನಾಯಕರಿಗೆ ನಾನು ವಂದಿಸುತ್ತಾ, ಪ್ರತಿ ವರ್ಷ ಆಂಜನೇಯರು ಹೇಳಿದಂಗೆ 20 ವರ್ಷಗಳಿಂದ ನಮ್ಮ ಸ್ನೇಹಿತರಾದಂತಹ ಶ್ರೀನಿವಾಸ್ ಅವರು ಈ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿ, ಇನ್ನು ಹೆಚ್ಚಿನ ಶಕ್ತಿ ಶ್ರೀನಿವಾಸರು ಕೊಡಲಿ ಅಂತ ನಾನು ಆ ಮದ್ದೂರಮ್ಮ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ನಮ್ಮ ಜಾತ್ರೆ ಇಡೀ ಗ್ಲೋಬಲ್ ಲೆವೆಲ್ ರೀಚ್ ಆಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಬರೀ ಬೆಂಗಳೂರಲ್ಲ, ಇಂಡಿಯಾ ಅಲ್ಲ, ಗ್ಲೋಬಲ್ ಲೆವೆಲ್ ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ಹೋಗುತ್ತೆ ಗೊತ್ತು. ಸೊ ವಿಲ್ ರೀಚ್ ಗ್ಲೋಬಲ್ ಲೆವೆಲ್ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಗಣ್ಯಾದಿ ವ್ಯಕ್ತಿಗಳಿಗೆಲ್ಲ ಅಭಿನಂದನೆಗಳು ಸಲ್ಲಿಸ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕೆ ಇವತ್ತು ನಮ್ಮ ಗುರುಗಳಾದಂತಹ ಡಾಕ್ಟರ್ ಎ ನಾರಾಯಣಸ್ವಾಮಿ ಅವರು ಸುಮಾರು ವರ್ಷಗಳಿಂದ ಅವರೇ ಬಂದು 20 ವರ್ಷ ಅಲ್ಲ 35 ವರ್ಷಗಳಿಂದ ನಾವೇ ಶುಕ್ರವಾರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ, ಜಾತ್ರೆಯ ಉದ್ಘಾಟನೆಯನ್ನು ಮಾಡಿ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಇನ್ನೂ ಗಣ್ಯರು ಬರಬೇಕಾಗಿತ್ತು. ವಿಧಾನಸೌಧದಲ್ಲಿ ಸ್ವಲ್ಪ ಗೊಂದಲ ಇರೋದ್ರಿಂದ ಗಣ್ಯರು ಬರೋಕ್ಕೆ ಸಾಧ್ಯ ಆಗಿಲ್ಲ. ಮುಂದಿನ ವರ್ಷ ಖಂಡಿತವಾಗಲೂ ಇನ್ನೂ ಗಣ್ಯಾದಿಗಳೆಲ್ಲ ಬರ್ತಾರೆ.
ನಮ್ಮ ನಾರಾಯಣ ಸ್ವಾಮಿ ಬಂದಿಗೆ ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಾಯಕರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಮುದ್ದರಮ್ಮ ಜಾತ್ರೆ ಯಶಸ್ವಿ ಇನ್ನು 4 ದಿನಗಳ ಕಾಲ ಯಶಸ್ವಿಯಾಗಿ ನಡ್ಕೊಂಡು ಬರಬೇಕಂತೇಳಿ ಎಲ್ಲ ಗ್ರಾಮಸ್ಥರಿಗೂ ಹಾಗೂ ನಮ್ಮ ಗ್ರಾಮಸ್ಥರಿಗೂ ಧನ್ಯವಾದಗಳು ಹೇಳ್ತೀನಿ. ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಉಸ್ಕೂರು ಮಧುರಮ್ಮ ಜಾತ್ರೆ ಬೆಂಗಳೂರು ಜಿಲ್ಲೆಯಲ್ಲಿ ಒಂದು ವಿಶೇಷವಾದಂಥ ಜಾತ್ರೆ. ಮಧುರಮ್ಮ ಜಾತ್ರೆ ಅಂಗವಾಗಿ ಬೆಂಗಳೂರಿನ ಸುತ್ತಮುತ್ತಲಿರ್ತಕ್ಕಂಥ ಅನೇಕರು ಈ ಜಾತ್ರೆಯಲ್ಲಿ ಸಾವಿರಾರು ಮಂದಿ 3 ದಿನ ಜಾತ್ರೆ ಇದು, 3-4 ದಿನ ಜಾತ್ರೆ ನಡೀತದೆ. ವಿಶೇಷವಾಗಿ ನನ್ನ ತಾಯಿಯ ತವರೂರಿನ ಜಾಗ ಇದು. ನಾನು ಚಿಕ್ಕ ವಯಸ್ಸಿನಲ್ಲಿ ನಡ್ಕೊಂಡು ಆನೇಕಲ್ ನಗರದಲ್ಲಿ ಬರ್ತಾ ಇದ್ದೆ ನಾನು. ಆ ಒಂದು ಜಾತ್ರೆ ಮಹೋತ್ಸವ ಅಂಗವಾಗಿ ನಮ್ಮ ಶ್ರೀನಿವಾಸ್ ಅವರು ಮತ್ತು ವೆಂಕಟೇಶ್ ಅವರು ಮತ್ತು ಆಂಜನಪ್ಪನವರು ಎಲ್ಲರನ್ನ ಈ ಭಾಗದ ನಮ್ಮ ಪಕ್ಷದ ಮುಖಂಡರು ಪ್ರತಿ ವರ್ಷ ಈ ಒಂದು ಜಾತ್ರೆಯಲ್ಲಿ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡೋದ್ರ ಮುಖಾಂತರ ಈ ಭಾಗದ ಜನತೆಗೆ ವಿಶೇಷ ಒಂದು ಕಾರ್ಯಕ್ರಮವನ್ನು ನೀಡಿ ಜನರ ಆಶೀರ್ವಾದ ಪಡೆಯೋಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಈ ದೇವಸ್ಥಾನದ ಜಾತ್ರೆಯ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಅವರ ಜವಾಬ್ದಾರಿಯ ಮುಖಾಂತರ ಇಡೀ ಈ ಭಾಗದ ಜನತೆಗೆ ಒಂದು ವಿಶೇಷದ ಔತಣಕೂಟವನ್ನು, ಅಂದರೆ ಬಹುಶಃ ಇದು ಎಲ್ಲಿ ಬೆಂಗಳೂರಿನಲ್ಲಿ ವಿಶೇಷವಾಗಿ ಅನೇಕ ಗ್ರಾಮಗಳಿಂದ ಮೇಲ್ವರ್ಗದವರು ಒಳಗೊಂಡಂತೆ ಆ ತೇರುಗಳನ್ನು ಎಳ್ಕೊಂಬರೋದು, ಪೂಜೆ ಮಾಡೋದು, ಒಂದು ದಿನ ಇಲ್ಲಿ ಇರೋದು ಭಾಳ ವಿಶೇಷವಾದಂಥ ಕಾರ್ಯಕ್ರಮ. ಇದನ್ನು ನೋಡೋದಕ್ಕೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಆ ಜನತೆಗೆ ನಮ್ಮ ಮಧುರಮ್ಮ ದೇವಿ ವಿಶೇಷವಾಗಿ ಅಷ್ಟೈಶ್ವರ್ಯ ಆರೋಗ್ಯ ದಯಪಾಲಿಸಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ.